ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ. ಈ ಕಥೆಯ ಮುಂದಿನ ಎಪಿಸೋಡ್ಗಳನ್ನು ಓದ ಬಯಸುವರು ಪ್ರತಿಲಿಪಿ ಮುಖಾಂತರ ನೀವು ಓದ್ಬೋದು. ಹಾಗೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 39. ಇಂದಿನ ಸಂಚಿಕೆಯಲ್ಲಿ ತರುಣ್ ಭವಿಷ್ಯಗೆ ಇನ್ನಾದರೂ ಊಟ ಮಾಡಿ ನಾನು ಚೆನ್ನಾಗಿದ್ದೀನಿ ಎಂದು ನಾನೇನೋ ಕೇಳಿದೆ, ರೆಸ್ಪಾನ್ಸ್ ಮಾಡಲೇ ಇಲ್ಲ ಎಂದ. ಮುಂದೆ ಭವಿಷ್ಯ ಒಮ್ಮೆ ದೀರ್ಘ ಉಸಿರು ಬಿಟ್ಟು, ನೋಡಿ ತರುಣ್, ನಾನು ಡೈರೆಕ್ಟಾಗಿ ಹೇಳ್ತಿದ್ದೀನಿ, ನೀವು ಹೇಳ್ದಂತೆ ನನಗೆ ಯಾವ ಫೀಲಿಂಗ್ಸ್ ಕೂಡ ಇಲ್ಲ, ಅದು ಬರೋದೂ ಇಲ್ಲ. ಅಷ್ಟಕ್ಕೂ ನನ್ನ ಬಗ್ಗೆ ನಿಮಗೆಷ್ಟು ಗೊತ್ತು ತರುಣ್ ಎಂದಳು, ಕೈ ಕಟ್ಟಿ ಅವನನ್ನೇ ಹುಬ್ಬು ಗಂಟಿಗೆ ನೋಡುತ್ತಾ. ತರುಣ್, ನೀವು ಸ್ಮಾರ್ಟ್ನೆಸ್ ಜೊತೆಗೆ ಬ್ಯೂಟಿ ಕೂಡ, ಆ್ಯಂಡ್ ನೀವು ಒಳ್ಳೆ ಗುಣ ಇರೋರು, ಇದಕ್ಕಿಂತ ಇನ್ನೇನು ಬೇಕು ಎಂದ. ಭವಿಷ್ಯ, ಅಷ್ಟು ಗೊತ್ತಿದ್ರೆ ಸಾಕ, ನನ್ನ ಪ್ರಪಂಚ ಬೇರೆಯೇ ಇದೆ, ಅದು ನಿಮಗೂ ಗೊತ್ತಿರಬೇಕು ಅಲ್ವಾ ತರುಣ್ ಎಂದಳು. ತರುಣ್, ಯಾವ ಪ್ರಪಂಚ ಕಣ್ರಿ, ಸ್ಟೇಟಸ್ನಲ್ಲಿ ನಮ್ಮಷ್ಟೇ ನೀವು ಇದ್ದೀರಾ, ಅದರಲ್ಲಿ ಏನಿದೆ ಎಂದ. ಭವಿಷ್ಯ, ನನ್ನ ಬಳಿ ಏನೂ ಇಲ್ಲ ತರುಣ್, ನಾನೊಬ್ಳು ಅನಾಥೆ, ಸೊ ಪ್ಲೀಸ್ ನೀವು ಹೇಳಿದ್ದೆಲ್ಲವನ್ನು ನಾನು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಎಂದಳು. ತರುಣ್, ಭವಿಷ್ಯ, ನೀವು ಏನೇ ಆಗಿದ್ರೂ ನನಗೆ ಓಕೆ ಕಣ್ರಿ, ನೀವು ಹೂ ಅಂದರೆ ಈಗಲೇ ಮದುವೆ ಆಗೋಣ ಎಂದ. ಅಷ್ಟೊತ್ತಿಗೆ ಮದುವೆ ಇಲ್ಲೇ ಮಾಡ್ಕೋತೀಯೋ ಇಲ್ಲ ಛತ್ರ ಏನಾದರೂ ಬುಕ್ ಮಾಡಬೇಕೋ ಎನ್ನುವ ಬೇಸ್ ಧ್ವನಿ ಬಂತು. ಭವಿಷ್ಯ ಇಷ್ಟೊತ್ತು ಟೆನ್ಷನ್ನಲ್ಲಿ ನಿಂತಿದ್ದವಳು ಈಗ ಧೈರ್ಯವಾಗಿ ಸುಮ್ಮನೆ ನಿಂತಿದ್ಲು. ಆ ಗಡಿಸು ಧ್ವನಿ ಯಾರದು ಎಂದು ಹರಿತ ತರುಣ್ ಹಿಂದೆ ಧ್ವನಿ ಬಂದ ಕಡೆ ನೋಡ್ದ. ಅಲ್ಲಿ ತ್ರಿಶೂಲ್ ಕೋಪದಲ್ಲಿ ದವಡೆ ಬಿಗಿದು ನಿಂತಿದ್ದ. ತರುಣ್ ಬಾಯಿಂದ ಬ್ರೋ ಎನ್ನುವ ಹುತ್ಕಾರ ಬಂತು. ಭವಿಷ್ಯ ಮಾತ್ರ, ಈ ಥರ ಸುಳ್ಳು ಹೇಳಕ್ಕೆ ನಾಚಿಕೆ ಆಗಲ್ವಾ ಎಂದಳು ತರುಣ್ ಕಡೆ ಕಿಡಿ ನೋಟ ಬೀರಿ. ತರುಣ್ಗೆ ನಿಂತಲ್ಲೇ ಕಾಲು ನಡುಗೋ ಫೀಲ್ ಆಯಿತು. ತ್ರಿಶೂಲ್ ನೋಡಲು ಎಷ್ಟು ಸಾಫ್ಟ್ ಅನ್ನಿಸ್ತಾನೋ, ಅವನು ಕೋಪದಲ್ಲಿದ್ದರೆ ಅವನು ಹೊಡೆಯೋ ಹೊಡೆತ ಕೂಡ ಅಷ್ಟೇ ರಫ್. ಲಿಫ್ಟ್ನಲ್ಲಿ ನಿಂತಿದ್ದವನು ಹೊರ ಬಂದ ತ್ರಿಶೂಲ್ ತರುಣ್ ಮುಖ ನೋಡ್ತಾ ಒಂದು ಕೆನ್ನೆಗೆ ಜೋರಾಗಿ ಬಾರಿಸ್ದ. ತರುಣ್ ಬ್ರೋ ಎಂದ. ತ್ರಿಶೂಲ್, ನನಗೆ ಆಕ್ಸಿಡೆಂಟ್ ಆಗಿದೆಯಾ, ಔ ಡೇರ್ ಯು ಎಂದು ಅವನ ಕಾಲರ್ ಹಿಡಿದು, ನನಗೆ ಸ್ವಲ್ಪನೂ ಶೇಮ್ ಅನ್ಸಲ್ಲ, ಹೀಗೆಲ್ಲ ಚೀಪ್ ಟ್ರಿಕ್ ಮಾಡಿ ಒಂದು ಹುಡುಗಿನ ರೂಮ್ಗೆ ಕರ್ಕೊಂಡು ಬರೋಕ್ಕೆ ಎಂದ ಕೋಪದಲ್ಲಿ. ತರುಣ್, ಬ್ರೋ ಅದು ನಾನು ಭವಿಷ್ಯ ಅವರನ್ನು ಲವ್ ಮಾಡ್ತಿದ್ದೀನಿ ಎಂದ ಎಸಿಟೇಟ್ ಮಾಡುತ್ತಾ. ತರುಣ್ ಮಾತು ಕೇಳಿದ ತ್ರಿಶೂಲ್ ಇನ್ನೊಂದು ಬಾರಿಸಿ, ಲವ್ ಅಂತೆ ಲವ್ವು, ನೀನಿದೇನ ಕಲ್ತಿದ್ದು ಫಾರಿನಲ್ಲಿ ಎಂದ. ತರುಣ್ಗೆ ಕೋಪ ಬಂತು. ಹೀಗೆ ಭವಿಷ್ಯ ಮುಂದೆ ಕೆನ್ನೆಗೆ ಹೊಡೆಯೋದನ್ನು ನೋಡಿ ತರುಣ್, ಬಿಡಿ ಬ್ರೋ, ನಾನೇನು ಮಾಡಬಾರ್ದು ತಪ್ಪು ಮಾಡಿಲ್ಲ, ಲವ್ ಮಾಡಿದ್ದೀನಿ, ನೀನು ಮಾಡಿದ್ದು ಇದೇ ತಾನೇ, ನೀನು ಫಾರಿನಲ್ಲಿ ಅದೇ ಕಲಿತು ಬಂದಿದ್ದ, ನೀನೇನು ತಪ್ಪು ಮಾಡದೇ ಇದ್ದು ನನಗೆ ಹೇಳಿದರೆ ನಾನು ಅದನ್ನು ಒಪ್ಕೊಳ್ತಿದ್ದೆ, ಆದರೆ ನೀನೇ ತಪ್ಪು ಮಾಡಿ ಈಗ ನನಗೆ ಬುದ್ಧಿ ಹೇಳೋಕ್ಕೆ ಬರ್ತಿದ್ಯಾ ಬ್ರೋ, ನಾನಾದರೂ ಭವಿಷ್ಯನ ಮದುವೆ ಆಗ್ತೀನಿ ಅಂದೆ, ಬಟ್ ನೀನು ಮದುವೆ ಆಗಿರೋ ಹುಡುಗಿ ಜೊತೆ ಅಫೇರ್ ಇಟ್ಕೊಂಡು ಅವಳ ಸಂಸಾರನ ಛಿದ್ರ ಮಾಡಿ ಅವಳಿಗಾದ ಮಗುನ ನಂದು ಅಂತ ಈಗ ರಾಜಾರೋಷವಾಗಿ ಇಟ್ಕೊಂಡಿದ್ಯಾ ಎಂದ ವ್ಯಂಗ್ಯವಾಗಿ ನೋಡುತ್ತಾ. ಭವಿಷ್ಯಗೆ ಅಣ್ಣ ತಮ್ಮಂದಿರ ಜಗಳ ಇಷ್ಟು ಪರ್ಸ್ನಲ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಅವಳಿಗೆ ಒಂದು ರೀತಿ ತ್ರಿಶೂಲ್ನ ಕರೆದು ಇವರಿಬ್ಬರ ಮಧ್ಯೆ ಜಗಳ ತರೋಕ್ಕೆ ನಾನೇ ಕಾರಣ ಅದೇ ಎಂದು ಬೇಜಾರಿನಲ್ಲೇ ನಿಂತಿದ್ಲು. ಈತ ತರುಣ್ ಮಾತಿನಿಂದ ತ್ರಿಶೂಲ್ ಕೋಪ ಜಾಸ್ತಿಯಾಗಿ ಮುಷ್ಟಿ ಬಿಗಿ ಹಿಡಿದು, ಏನಂದೆ ಎಂದು ಕೈ ಎತ್ತಿದವನನ್ನು ತರುಣ್ ಈ ಬಾರಿ ಕೈ ಹಿಡಿದು ತಡೆದವನು, ಬ್ರೋ ಇದೆಲ್ಲ ಚೆನ್ನಾಗಿರಲ್ಲ, ನನಗಿಂತ ದೊಡ್ಡವ ಎಂದು ನಿನಗೆ ರೆಸ್ಪೆಕ್ಟ್ ಕೊಡ್ತಿದ್ದೀನಿ, ಸೊ ಪ್ಲೀಸ್ ಇಲ್ಲಿಂದ ಹೋಗ್ಬಿಡು ಎಂದ. ತ್ರಿಶೂಲ್ ಕೋಪದಲ್ಲಿ ಅವನ ಕೈನ ನುಲ್ಚಿ, ನನ್ನ ಬಗ್ಗೆ ಮಾತಾಡೋಕ್ಕೆ ಎಷ್ಟು ಧೈರ್ಯ ಎಂದು ಒಂದು ಹೊಡೆದ. ಅವನು ಹೊಡೆತಕ್ಕೆ ಅಲ್ಲಿ ಅರೇಂಜ್ ಮಾಡಿದ ಡಿನ್ನರ್ ಮತ್ತು ಟೇಬಲ್ ಎಲ್ಲ ಕೆಳಗೆ ಬಿದ್ದು ಎಲ್ಲ ಚಲ್ಲಪಿಲ್ಲಿ ಆಗಿತ್ತು. ಭವಿಷ್ಯ, ತ್ರಿಶೂಲ್ ಸರ್ ಎಂದವಳು ಅವನ ಬಳಿ ಹೋಗಿ, ಪ್ಲೀಸ್ ಇಲ್ಲಿಗೆ ನಿಲ್ಲಿಸಿ ಎಂದು ಕೈ ಮುಗಿದ್ಲು. ಕೆಳಗೆ ಬಿದ್ದ ತರುಣ್ಗೂ ಕೋಪ ಬಂದು ಎದ್ದು ತ್ರಿಶೂಲ್ ಕಡೆ ಅಲ್ಲೇ ಇದ್ದ ಫೋರ್ಕ್ ಸ್ಪೂನ್ ಬೀಸಿ ಎಸೆದ. ಅದು ತ್ರಿಶೂಲ್ ಭುಜಕ್ಕೆ ಸ್ವಲ್ಪ ತಗುಲಿತು. ತ್ರಿಶೂಲ್, ಇಷ್ಟೊಂದು ಕೊಬ್ಬ ನಿನಗೆ ಎಂದು ಭವಿಷ್ಯನ ನೀನು ಹಲ್ಲಿರು ಎಂದು ಹೇಳಿ ಯೂ ಎಂದು ತರುಣ್ ಕಡೆ ಬಂದ. ಅಷ್ಟೇ ಬಿರುಸಾಗಿ ತರುಣ್ ಕೂಡ ಎದ್ದು ಬಂದ. ಭವಿಷ್ಯ, ನನ್ನಿಂದಾಗಿ
ಇವರಿಬ್ಬರು ಹೀಗೆ ಕಿತ್ತಾಡ್ತಿದ್ದಾರೆ, ಇದನ್ನು ಹೋಟೆಲ್ನವರಿಗೆ ಹೇಳಲ್ಲ ಎಂದುಕೊಂಡು ಮರುಕ್ಷಣ ಬೇಡ, ಇದೇನಾದರೂ ಹೊರಗಿನವ್ರಿಗೆ ಗೊತ್ತಾದರೆ ಪುರೋಹಿತ ಮನೆತನದ ಹೆಸರಿಗೆ ಕಳಂಕ ಎಂದು ತಾನೇ ಮುಂದೆ ಹೋಗಿ ತರುಣ್ ಬಿಡಿ ಎಂದು ತರುಣ್ನ ತಡೆಯೋಕೆ ಅವನ ಕೈ ಹಿಡಿದು ನಿಲ್ಲಿಸಿ ಅಂದ್ಲು. ತರುಣ್ ತ್ರಿಶೂಲ್ ಕಾಲರ್ ಹಿಡ್ದಿದ್ದ. ತ್ರಿಶೂಲ್ ಕೋಪದಲ್ಲಿ ನೋಡ್ತಿದ್ದ ಅವನನ್ನೇ. ತರುಣ್ ನೀ ಹೋಗಿ ಆ ಕಡೆ ಎಂದು ಒಂದು ಕೈಯಲ್ಲಿ ಅವಳನ್ನು ದೂಡ್ದ. ಅವನು ದೂಡ್ದ ರಭಸಕ್ಕೆ ಭವಿಷ್ಯ ಸೀದಾ ಅಲ್ಲೇ ಇದ್ದ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಬಿದ್ದಿದ್ಲು. ತಕ್ಷಣ ತ್ರಿಶೂಲ್ ತರುಣ್ ಕೈನ ತಿರುಗಿಸಿ ತನ್ನ ಕಾಲರ್ನ ಬಿಡಿಸ್ಕೊಂಡು ಅವನ ಕಾಲರ್ನ ಹಿಡಿದು ಒಂದು ಹೊಡೆದು ನನಗೆ ಹೊಡೆಯೋಷ್ಟು ಧೈರ್ಯ ಬಂದಿದ್ಯಾ ಇಡಿಯಟ್ ಎಂದು ಜಗಳವಾಡುತ್ತಿದ್ದಾರೆ ಇಬ್ಬರು ಸಿಟ್ಟಿನಲ್ಲಿ. ಆದರೆ ಅಲ್ಲಿ ಬಹುಶಃ ನೀರಲ್ಲಿ ಬಿದ್ದು ಈಜು ಬರದೆ ಮೇಲೆ ಬರಲು ಆಗದೆ ಕೈ ಬಡಿಯುತ್ತಿದ್ದಾಳೆ ಉಸಿರು ಕಟ್ಟುತ್ತಾ. ಬಹುಶಃ ಇನ್ನೇನು ನನ್ನ ಕತೆ ಮುಗಿಯುತ್ತೆ ಎಂದು ತ್ರಿಶೂಲ್ ಸರ್ ಎಂದು ಜೋರಾಗಿ ಕರೆದ್ಲು ಕಷ್ಟಪಟ್ಟು. ಅವಳ ಕೂಗಿಗೆ ಈಗ ತರುಣ್ ಮತ್ತು ತ್ರಿಶೂಲ್ ಇಬ್ಬರು ಎಚ್ಚೆತ್ತು ಹಿಂದೆ ತಿರುಗಿ ನೋಡಿದ್ರೆ ಅವಳಲ್ಲಿರಲಿಲ್ಲ. ಅವಳು ನೀರಲ್ಲಿ ಬಿದ್ದ ಶಬ್ದ ಆಗಿದ್ರು ಇಬ್ಬರಿಗೂ ಅದರ ಪರಿವಿಲ್ಲದೆ ಜಗಳವಾಡ್ತಿದ್ರು. ತ್ರಿಶೂಲ್ ತರುಣ ಬಿಟ್ಟು ಸುತ್ತ ನೋಡಿ ಒಮ್ಮೆ ಹಾಗಾಗಿದ್ದ ಘಟನೆನ ರೀಕಾಲ್ ಮಾಡಿಕೊಂಡ. ನೀರಿಗೆ ಯಾರು ಬಿದ್ದಂತೆ ಶಬ್ದ ಕೇಳಿತು ಎಂದು ಬೇಗ ಆ ಕಡೆ ಹೋಗಿ ನೋಡಿದ್ರೆ ಆಲ್ರೆಡಿ ಬಹುಶಃ ನೀರಲ್ಲಿ ಕೆಳಗೆ ಮುಳುಗ್ತಿದ್ಲು. ತರುಣ್ಗೆ ಭಯ ಆಯಿತು. ಅಕಸ್ಮಾತ್ ಭವಿಷ್ಯಗೆ ಏನಾದರೂ ಹಾಗೆ ಸತ್ತೋದ್ರೆ ಅಣ್ಣ ನನಗೆ ಜೈಲಿಗೆ ಹಾಕಿಸ್ತಾನೆ, ಅಷ್ಟು ಕೋಪ ಅವನಿಗೆ ನನ್ನ ಮೇಲೆ ಇದೆ ಎಂದು ಅಲ್ಲಿಂದ ಕಾಲ್ಕಿತ್ತಿದ್ದ. ಈತ ತ್ರಿಶೂಲ್ ತಡ ಮಾಡದೆ ಸ್ವಿಮ್ಮಿಂಗ್ ಪೂಲ್ಗೆ ಹಾರಿ ಭವಿಷ್ಯ ಹಿಡಿದು ಮೇಲೆತ್ತಿ ಭವಿಷ್ಯ ಕಣ್ಬಿಡು ಎಂದು ಅವಳ ಕೆನ್ನೆನ ತಡ್ತ. ಭವಿಷ್ಯ ಎಚ್ಚರ ಆಗದೆ ಇದ್ದಿದ್ದನ್ನು ನೋಡಿ ಈಗ ಫಸ್ಟ್ ಏಡ್ ಮಾಡಲೇಬೇಕು ಎಂದು ಸ್ವಲ್ಪ ಮುಜುಗರದಲ್ಲೇ ಭವಿಷ್ಯನ ಸೈಡ್ಗೆ ಮಲಗಿಸಿ ಬೆನ್ನಿನ ಮೇಲೆ ಹೊತ್ತಿ ನೀರು ತೆಗೆಯುವ ಪ್ರಯತ್ನ ಮಾಡ್ದ. ಸ್ವಲ್ಪ ನೀರು ಬಂದರೂ ಇನ್ನೂ ಹುಡುಗಿ ಬ್ರೀತಿಂಗ್ ಸರಿಯಾಗಿ ಮಾಡದೆ ಕಷ್ಟಪಡ್ತಿದ್ದನ್ನು ನೋಡಿ ತ್ರಿಶೂಲ್ ಸರಿಯಾಗಿ ಮಲಗಿಸಿ ಏನೋ ಯೋಚಿಸಿ ಒಂದು ವೇಳೆ ಚೂರು ಎಚ್ಚರ ಆದಾಗ ನನ್ನ ತಪ್ಪಾಗಿ ತಿಳಿದ್ರೆ ಎಂದು ಹಾಗೆ ಸುಮ್ಮನೆ ನಿಂತ. ತಕ್ಷಣ ಈಗ ಇವರ ಸೇಫ್ಟಿ ಮುಖ್ಯ ಎಂದು ಅವನ ತುಟಿನ ಅವಳ ತುಟಿಗೆ ತಾಕಿಸಿ ಸಾರಿ ಭವಿಷ್ಯ ಎಂದು ಬಾಯಿಂದ ನೀರು ತೆಗೆದು ಬ್ರೆತ್ ಮಾಡುವಂತೆ ತನ್ನ ಉಸಿರನ್ನು ಅವಳ ಉಸಿರಿಗೆ ಸೇರಿಸಿದ. ಭವಿಷ್ಯ ಸ್ವಲ್ಪ ಸಮಯ ಆದಮೇಲೆ ಕೆಮ್ಮಿ ಜೋರಾಗಿ ಬ್ರೆತ್ ಮಾಡಿದ್ಲು. ತ್ರಿಶೂಲ್ ಥ್ಯಾಂಕ್ ಗಾಡ್ ಎಂದು ಭವಿಷ್ಯ ಎಂದು ಕರೆದ. ಭವಿಷ್ಯ ನಿಧಾನಕ್ಕೆ ಕಣ್ಬಿಟ್ಟು ಮುಂದೆ ಕೂತಿದ್ದ ತ್ರಿಶೂಲ್ನ ನೋಡಿ ಸರ್ ಎಂದಳು. ತ್ರಿಶೂಲ್ ಎದ್ದು ಅವಳನ್ನು ಎತ್ಕೊಂಡು ಹೋಗಿ ಸೋಫಾ ಮೇಲೆ ಮಲಗಿಸಿ ಫ್ರಂಟ್ ಆಫೀಸ್ಗೆ ಕಾಲ್ ಮಾಡಿ ನಮ್ಮ ರೂಮ್ಗೆ ಒಂದು ಹುಡುಗಿನ ಕಳಿಸಿ ಎಂದ. ಭವಿಷ್ಯ ಸರ್ ತರುಣ್ ಅವರು ಎಂದಳು. ತ್ರಿಶೂಲ್ ಏನೂ ಮಾತಾಡದೆ ಅವನು ಹೋದ ಎಂದು ಮುಖ ಗಂಟಕಿ ತನ್ನ ಶರ್ಟ್ ಕೈ ತೋಳಿನ ಬಟನ್ ಎಲ್ಲನೂ ಬಿಚ್ಚಿ ಮಡಚಿ ತನ್ನ ಫೋನ್ ತಗೊಂಡು ಬೇಗ ಡ್ರೆಸ್ ತಗೊಂಡು ಬನ್ನಿ ಎಂದು ಯಾರಿಗೋ ಇಲ್ಲಿ ಅಡ್ರೆಸ್ ಹೇಳ್ದ. ಬಹುಶಃ ಮಲಗಿದ್ದಲ್ಲೇ ನಡುಕ್ತಿದ್ಲು. ತ್ರಿಶೂಲ್ ಅದನ್ನು ಗಮನಿಸಿ ಬ್ಲ್ಯಾಂಕೆಟ್ ಹಾಕಿ 5 ಮಿನಿಟ್ಸ್ ಡ್ರೆಸ್ ಚೇಂಜ್ ಮಾಡಿವ್ರಂತೆ ಎಂದ. ರಾತ್ರಿ ಸಮಯ ಸ್ವಿಮ್ಮಿಂಗ್ ಪೂಲ್ ನೀರು ಕೋಲ್ಡ್ ಆಗಿದ್ರಿಂದ ಇಬ್ಬರು ನೆಂದಿದ್ರು. ಅಷ್ಟೊತ್ತಿಗೆ ರೂಮ್ ಡೋರ್ ಬೆಲ್ಲಾಯಿತು. ತ್ರಿಶೂಲ್ ಡೋರ್ ತೆಗೆದ. ಒಂದು ಹುಡುಗಿ ಸರ್ ಹೌ ಕ್ಯಾನ್ ಐ ಹೆಲ್ಪ್ ಯು ಸರ್ ಎಂದಳು. ತ್ರಿಶೂಲ್ ಬನ್ನಿ ಎನ್ನುವಂತೆ ತಲೆ ಆಡಿಸಿ ಭವಿಷ್ಯ ಕಡೆ ನೋಡುತ್ತಾ ಅವರು ಕಾಲ್ ಸ್ಕಿಪ್ ಆಗಿ ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ದಿದ್ದಾರೆ, ಸೊ ಅವರಿಗೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೆಲ್ಪ್ ಮಾಡಿ ಎಂದು ಹೊರಗೆ ಹೋಗ್ತಾನೆ. ಅಷ್ಟೊತ್ತಿಗೆ ರೂಮ್ ಡೋರ್ ಮತ್ತೆ ನಾಕಾಯಿತು. ಆ ಹುಡುಗಿ ಹೋಗಿ ಡೋರ್ ತೆಗೆದ್ಲು. ಅಲ್ಲಿ ಒಂದು ಹುಡುಗ ಬಂದು ತ್ರಿಶೂಲ್ ಸರ್ ಡ್ರೆಸ್ ಹೇಳಿದರು, ಸೊ ಇದನ್ನು ಕೊಡಿ ಎಂದು 2 ಕವರ್ ಕೊಟ್ಟು ಅಲ್ಲಿಂದ ಹೋಗ್ತಾನೆ. ಆ ಹುಡುಗಿ ತಗೊಂಡು ಮೇಡಮ್ ಇದರಲ್ಲಿ ನಿಮಗೆ ಸೀರೆ ಇದೆ ಬನ್ನಿ ಎಂದು ಬಟ್ಟೆನ ಬದಲಿಸಿ ಆ ಒದ್ದೆ ಆಗಿದ್ದಂಥ ಸೋಫಾ ಕವರ್ನೆಲ್ಲ ಚೇಂಜ್ ಮಾಡಿ ತ್ರಿಶೂಲ್ ಇದ್ದ ಕಡೆ ಬಂದು ಸರ್ ಎಲ್ಲ ಆಯಿತು ಅಂದ್ಲು. ತ್ರಿಶೂಲ್ ಆ ಹುಡುಗಿಗೆ ಸ್ವಲ್ಪ ದುಡ್ಡು ಕೊಡೋಕ್ಕೆ ಹೋಗುವಾಗ ಆ ಹುಡುಗಿ ನೋ ಥ್ಯಾಂಕ್ಸ್ ಸರ್ ಇಟ್ಸ್ ಮೈ ಡ್ಯೂಟಿ ಎಂದಳು ಆನೆಸ್ಟ್ ಆಗಿ. ತ್ರಿಶೂಲ್ ನಕ್ಕು ಇದು ನಾನು ಟಿಪ್ಸ್ ಅಂತ ಕೊಡ್ತಿಲ್ಲ, ಡೋಂಟ್ ಮೈಂಡ್ ತಗೊಳ್ಳಿ, ಖುಷಿಲೇ ಕೊಡ್ತಿದ್ದೀನಿ ಕೃತಜ್ಞತೆಯಿಂದ ಎಂದು ನಕ್ಕು ಅವಳಿಗೆ ದುಡ್ಡು ಕೊಟ್ಟು ಕಳಿಸ್ದ. ಭವಿಷ್ಯ ಸೋಫಾ ಮೇಲೆ ಕೂತಿದ್ಲು ಬ್ಲಾಂಕೆಟ್ ಹಾಕ್ಕೊಂಡು. ತ್ರಿಶೂಲ್ ಹೋಗಿ ನೋಡಿ ಭವಿಷ್ಯ ಬೆಡ್ ಮೇಲೆ ಮಲಗು, ನಾನು ಫ್ರೆಶ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ ಎಂದ. ಭವಿಷ್ಯ ಅಕ್ಷಿ ಎಂದು ಸೀನ್ತಾಳೆ. ತ್ರಿಶೂಲ್ ಇನ್ನೂ ಅವಳು ಹಾಗೆ ಕೂತಿದ್ದನ್ನು ನೋಡಿ ಅವಳ ಬಳಿ ಹೋಗಿ ಅವಳನ್ನು ಎತ್ಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿ ಇನ್ನೊಂದು ಬ್ಲ್ಯಾಂಕೆಟ್ ಹಾಕಿ ಮಲಗು ಎಂದು ರಿಸೆಪ್ಷನ್ಗೆ ಕಾಲ್ ಮಾಡಿ 2 ಊಟ ಜೊತೆಗೆ ಕೋಲ್ಡ್ ಟ್ಯಾಬ್ಲೆಟ್ ಕಳಿಸಿ ಎಂದು ಸೀದಾ ಟವಲ್ ಎಳೆದು ಸ್ನಾನಕ್ಕೆ ಹೋಗ್ತಾನೆ. ಭವಿಷ್ಯ ಅಣ್ಣ ತಮ್ಮ ಇಬ್ಬರು ತುಂಬ ಭಿನ್ನ, ಎಷ್ಟು ವ್ಯತ್ಯಾಸ ಅಲ್ವಾ ಎಂದುಕೊಂಡು ಅಷ್ಟೇ ಬೇಗ ಉಪ್ಪು ಕಂಟಕಿ ಇಬ್ಬರಲ್ಲೂ ಒಂದೇ ಗುಣ ಅಂದರೆ
ಇಬ್ಬರು ನನ್ನಿಂದ ಬಿದ್ದಿರೋದು ಎಂದುಕೊಂಡವಳು ಅದೇನ ಐಸ್ ವಾಟರ ಇದ್ದಂಗಿತ್ತು. ಚಪ್ಪ ಅದೇನಷ್ಟು ಕೋಲ್ಡ್ ಎಂದು ನೀರಿಗೆ ಬಿದ್ದಿದ್ದು ನೆನೆದು ಒಮ್ಮೆ ಬೆಚ್ಚಿದ್ಲು. ಇತ್ತ ತ್ರಿಶೂಲ್ ಸ್ನಾನ ಮಾಡಿ ಬಂದಿದ್ದನ್ನು ನೋಡಿದ ಭವಿಷ್ಯ ಪೂರ್ತಿ ಬ್ಲಾಂಕೆಟ್ ಹೊದ್ದು ಮಲಗಿದ್ದು ನೋಡಿದ ತ್ರಿಶೂಲ್ ತೊಟಿಲಿ ಸಣ್ಣ ಮುಗುಳಿನಗೆ ಮೂಡಿ ತಲೆ ಕೊಡುವಿ ಬಟ್ಟೆ ಹಾಕೊಂಡು ಫೋನ್ ತೆಗೆದು ನೋಡ್ದ. ಅಷ್ಟೊತ್ತಿಗೆ ರೂಮ್ ಸರ್ವಿಸ್ ಎಂದಿದ್ದು ಕೇಳಿ ಡೋರ್ ತೆಗೆದ. ಊಟದ ಸಮೇತ ಟ್ಯಾಬ್ಲೆಟ್ ಕೂಡ ತಂದಿದ್ದನ್ನು ನೋಡಿ ಥ್ಯಾಂಕ್ಸ್ ಎಂದು ಡೋರ್ ನಾಕ್ ಮಾಡಿ ಭವಿಷ್ಯ ಊಟ ಮಾಡಿ ಟ್ಯಾಬ್ಲೆಟ್ ತಗೋ, ನಾಳೆ ಹಾಸ್ಪಿಟಲ್ಗೆ ಹೋಗೋಣ, ಈಗ ಡಾಕ್ಟರ್ ಬರೋಕ್ಕೆ ಆಗಲ್ಲ ಅಂದಿದ್ದಾರೆ. ಈಗಾಗಲೇ ತುಂಬ ರಾತ್ರಿ ಆಗಿದೆ, ಸೊ ಈಗ ನಿನಗೆ ಏನೂ ಬ್ರೀತಿಂಗ್ ಪ್ರಾಬ್ಲಮ್ ಇಲ್ಲ ಅಲ್ವಾ ಎಂದು ಕೇಳಿದ ಕನ್ಸರ್ನಿಂದ. ಅಂತಿನಂತೆ ಈ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.